ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಬಂದು ಸಂಡೇ ಇವತ್ತು ಪೋರ್ಟರ್ ಆನ್ ಮಾಡಿದ್ದೀನಿ. ಪೋರ್ಟರಲ್ಲಿ ಆವಾಗಲೇ 12 ಗಂಟೆಗೆ ಆನ್ ಮಾಡಿದೆ. ಒಂದು ಆರ್ಡ್ರ್ ಟಕ್ಕಂತ ಬೀಳ್ತು. ಶಿವಾಜಿನಗರ ಡ್ರಾಪ್ ಮಾಡಿಬಿಟ್ಟು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ. ಅಲ್ಲಿಂದ ಒಂದು ಎಲೆಕ್ಟ್ರಾನಿಕ್ ಸಿಟಿಗೆ ಒಂದು ಆರ್ಡ್ರ್ ಸಿಕ್ಕಿದೆ. ಇವಾಗ 2ನೇ ಆರ್ಡ್ರ್ ಪಿಕಪ್ ಮಾಡ್ಕೊಂಡಿದ್ದೀನಿ. ಇವಾಗ ಡ್ರಾಪ್ ಇರೋದು ಬಂದು ಎಲೆಕ್ಟ್ರಾನಿಕ್ ಸಿಟಿಗೆ. ಬನ್ನಿ, ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ತಾ ಇದ್ದೀನಿ. ಯಾಕೆ ಇವಾಗ ಲೇಟಾಗಿ ಆನ್ ಮಾಡಿದೆ ಗೋಪ್ರೋ ಅನ್ನೋದಾದರೆ, ಬೆಳಗ್ಗೆಯಿಂದ ಮಳೆ ಬರ್ತಾನೆ ಇತ್ತು. 12 ಗಂಟೆಗೆ ಲಾಗಿನ್ ಆದರೆ ಆರ್ಡ್ರ್ ಸಿಕ್ತು. ಟಕ್ಕಂತ ವೀಡಿಯೋ ಮಾಡೋಣ ಅಂತ ನೋಡಿದ್ರೆ ಹನಿ ಬೀಳ್ತಾನೆ ಇತ್ತು. ಮತ್ತು ಗೋಪ್ರೋ ಕ್ಯಾಮ್ರಾ ಹಾಳಾಗೋಗುತ್ತೆ ನೀರು ಬಿದ್ದರೆ ಅಂತ. ಇವಾಗ ಒಂದು ಸ್ವಲ್ಪ ಮಳೆ ಎಲ್ಲ ಕಮ್ಮಿ ಆಯಿತು, ಹನಿ ಎಲ್ಲ ಕಮ್ಮಿ ಆಯಿತು. ಇಲ್ಲಿ ಮಡಿವಾಳದ ಹತ್ರ ಬಂದೆ. ಅರ್ಧ ದಾರಿಗೆ ರೀಚ್ ಆಗಿಬಿಟ್ಟಿದ್ದೀನಿ. ಇನ್ನು ಎಲೆಕ್ಟ್ರಾನಿಕ್ ಸಿಟಿಗೆ ಡ್ರಾಪ್ ಮಾಡಬೇಕು. ಈ ಆರ್ಡ್ರು ಬಂದು ಶಿವಾಜಿನಗರಿಂದ ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಡ್ರಾಪ್ ಮಾಡೋಣ. ಮತ್ತು ಪೋರ್ಟರ್ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಮಾತಾಡಬೇಕಾಗಿತ್ತು, ಇನ್ಫಾರ್ಮೇಷನ್ ನಿಮಗೆ ಕೊಡಬೇಕಾಗಿತ್ತು. ಮೊದಲನೇ ವಿಚಾರ ಬಂದು, ಪೋರ್ಟರಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಬರ್ತಾ ಇದೆ ಅಂತ ನ್ಯೂಸ್ ಬಂದಿದೆ. ಅಂದರೆ 3 ವೀಲರ್ ಎಲೆಕ್ಟ್ರಿಕ್ ವೆಹಿಕಲ್ಲು. ನಿಮಗೆ ಸೈಡಲ್ಲಿ ಫೋಟೋ ಕೂಡ ಹಾಕ್ತೀನಿ, ನೋಡ್ಬೋದು. ಈ ಥರ ಬರ್ತಾ ಇದೆ. ಇದು ನಾರ್ತ್ ಇಂಡಿಯನ್ಸ್ಗೆ ಎಲ್ಲ ಕೆಲಸ ಕೊಡ್ತಾರೆ ಅಂತ ಕೆಲವೊಬ್ಬರು ಹೇಳ್ತಾ ಇದ್ದಾರೆ. ನಾನೇನು ಹೇಳೋದೇನಪ್ಪ ಅಂದರೆ, ಆದಷ್ಟು ನೀವು ಯಾರು ವೆಹಿಕಲ್ಸ್ ಇಲ್ಲ ಅವರೆಲ್ಲ ಟ್ರೈ ಮಾಡ್ಬೋದು. ಕಂಪ್ನಿಗೆ ಕಾಲ್ ಮಾಡಿ, ಕಸ್ಟಮರ್ ಕೇರ್ ನಂಬರ್ ಇದೆ, ಕಾಲ್ ಮಾಡಿ ನೀವು ಅಪ್ಲೈ ಮಾಡ್ಕೋಬೋದು. ಯಾರು ವೆಹಿಕಲ್ಸ್ ಇಲ್ಲ, ಗಾಡಿ ಓನ್ ವೆಹಿಕಲ್ಸ್ ಇಲ್ಲ, ಅವರೆಲ್ಲ ಅಪ್ಲೈ ಮಾಡಿ ನೀವೇ ಕೆಲಸ ಮಾಡಿ. ಅದರಲ್ಲಿ 2 ಥರ ಕೊಡ್ಬೋದು. ನನ್ನ ಅನಿಸಿಕೆ ಪ್ರಕಾರ, ಒಂದು ನಿಮ್ಮನ್ನ ಕೆಲ್ಸಕ್ಕೆ ತಗೋಬೋದು. ಅವರು ಇಷ್ಟು ಅವರ್ ಲಾಗಿನ್ ಇರಬೇಕು, ಈ ಗಾಡಿ ವೆಹಿಕಲ್ ಚಾರ್ಜಿಂಗ್ ಪಾಯಿಂಟಲ್ಲಿ ಚಾರ್ಜ್ ಹಾಕ್ಕೊಂಡು ಇಷ್ಟು ಅವರ್ ಲಾಗಿನ್ ಇರಬೇಕು, ಆರ್ಡ್ರ್ ಎಷ್ಟು ಬರುತ್ತೆ ಅದೆಲ್ಲ ಮಾಡಬೇಕು, ನಿಮಗೆ ಇಷ್ಟು ಫಿಕ್ಸ್ಡ್ ಸ್ಯಾಲ್ರಿ ಕೊಡ್ತೀವಿ ಅನ್ನೋ ಆಪ್ಷನ್ ಇರುತ್ತೆ. ಇಲ್ಲಾಂದರೆ ಇನ್ನೊಂದು ಆಪ್ಷನ್ ಇರುತ್ತೆ, ಇದನ್ನು ರೆಂಟಲಲ್ಲಿ ತಗೊಳ್ಳೋದು. ಅಂದರೆ ದಿನಕ್ಕೆ 200 300 ಇಲ್ಲ ವೀಕ್ಲಿ 1500 ಆ ಥರ ರೆಂಟಲ್ ಆಪ್ಷನ್ ಇರುತ್ತೆ. ಅದರ ಆಪ್ಷನಲ್ಲೂ ನೀವು ತಗೋಬೋದು. ಇದನ್ನು ಹೆಚ್ಚಿನ ಮಾಹಿತಿ ಏನು ಕಂಪ್ನಿಯಿಂದ ಇನ್ನೂ ಬಂದಿಲ್ಲ, ಯಾವ ಥರ ಏನು ಅನ್ನೋದು. ನನ್ನ ಅನಿಸಿಕೆ ನಾನು ತಿಳಿಸ್ತಾ ಇದ್ದೀನಿ. ಇದೊಂದು ಬಂದು ನಿಮ್ಗೆ ಇನ್ಫಾರ್ಮೇಷನ್ ತಿಳಿಸ್ಬೇಕಾಗಿತ್ತು. ಎಲ್ಲ ನಾರ್ತ್ ಇಂಡಿಯನ್ಸೇ ಬಂದು ಸೇರ್ಕೊಳ್ಳೋ ಬದಲು ನಮ್ಮ ಕನ್ನಡದವರೇ ಹೋಗಿ ಜಾಯ್ನ್ ಆಗಿ. ಯಾಕೆ ನಿಮಗೆ ಗಾಡಿ ಕೊಡೋಲ್ಲ ಅಂತಾರೆ ಅವರು. ಈ ಥರ ಎಲೆಕ್ಟ್ರಿಕ್ ವೆಹಿಕಲ್ಲು ಯಾರಿಗೂ ವೆಹಿಕಲ್ ಇಲ್ಲ ಅವ್ರು ಹೋಗಿ ಆರಾಮಾಗಿ ಜಾಯ್ನ್ ಆಗ್ಬೋದು. ಇನ್ಫಾರ್ಮೇಷನ್ ತಿಳ್ಕೊಂಡು ಹೋಗಿ ಜಾಯ್ನ್ ಆಗಿ. ಏನಾದ್ರು ಅಕಸ್ಮಾತ್ ಈ ಥರ ಯಾವ ಥರ ರೆಂಟು ಇಲ್ಲ ಜಾಬಿಗೆ ಜಾಯಿನ್ ಮಾಡಿಸ್ಕೊಳ್ತಾ ಇದ್ದಾರೆ ಅನ್ನೋದಾದ್ರೆ ನಾನು ಇನ್ಫಾರ್ಮೇಷನ್ ಬಂದರೆ ನಿಮ್ಗೆ ತಿಳಿಸ್ಕೊಳ್ತೀನಿ ಯಾವ ಥರ ಏನು ಮಾಡೋದು ಅನ್ನೋದನ್ನ. ಮತ್ತು 2ನೇದು ನಿಮಗೆ ಹೇಳಬೇಕಾಗಿತ್ತು, ಲಾಸ್ಟ್ ಟೈಮ್ ನಾನು ಪೋರ್ಟರ್ ಅವರ ಮೋನೋಪಲಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ನಿಮಗೆ ಸೈಡಲ್ಲಿ ಹಾಕ್ತೀನಿ ನೋಡಿ. ಅದ್ರ ಬಗ್ಗೆ ನೋಡಿಲ್ಲ ಅಂದರೆ ನೋಡಿ. ಅದರಲ್ಲಿ ಕೆಲವೊಬ್ಬರು ಕಮೆಂಟ್ ಕೂಡ ಮಾಡಿದರು, ನಿಮ್ಮ ಅಂಥ ಇನ್ಫ್ಲುಯೆನ್ಸರು ಮತ್ತು ಯೂಟ್ಯೂಬರ್ಸಿಂದ ನಮಗೆ ರೈಡರ್ಸ್ಗಳು ಜಾಸ್ತಿ ಆಗೋಗಿದ್ದಾರೆ, ನಮಗೆ ಆರ್ಡ್ರುಗಳು ಕಮ್ಮಿ ಆಗೋಗಿದೆ, ನೀವೇ ಕಾರಣ ಇದಕ್ಕೆಲ್ಲ ಯೂಟ್ಯೂಬರ್ಸೇ ಅಂತ. ಗುರು, ನಾನು ಯಾರ್ಯಾರು ಕಮೆಂಟ್ ಮಾಡ್ತಿರ್ತೀರ ಅವ್ರಿಗೆ ಹೇಳೋದು, ನಾನು ನಮ್ಮಂಥ ಯೂಟ್ಯೂಬರ್ಸಿಂದನೇ ನಮ್ಮ ಕನ್ನಡದವ್ರಿಗೆ ಹೆಲ್ಪ್ ಆಗಲಿ, ನಮ್ಮ ಕನ್ನಡ ಹುಡುಗರಿಗೆ ಹೆಲ್ಪ್ ಆಗಲಿ ಅನ್ನೋದು ಕಾರಣಕ್ಕೋಸ್ಕರ ನಾನು ಆ ವಿಡಿಯೋ ಮಾಡಿದ್ದು. ಎಷ್ಟೆಷ್ಟು ಅರ್ನಿಂಗ್ಸ್ ಆಗ್ತಾಯಿದೆ, ಏನಾಗ್ತಾಯಿದೆ ಅಂತ. ನಾವೇನಾದ್ರು ವಿಡಿಯೋ ಮಾಡಿಲ್ಲ ಅಂದರೆ ಬೇರೆ ರಾಜ್ಯದವರು, ಬೇರೆ ಸ್ಟೇಟವ್ರು ಬಂದು ಇಲ್ಲಿ ವಿಡಿಯೋ ಮಾಡಿ ಆಲ್ರೆಡಿ ಪೋಸ್ಟ್ ಮಾಡ್ತಾಯಿದ್ದಾರೆ. ನಿಮಗೆ ತೆಲುಗುಲಾಗಲಿ ಹಿಂದಿ ಯೂಟ್ಯೂಬರಲ್ಲಿ ಆಗಲಿ ಈ ಥರ ಅರ್ನಿಂಗ್ಸ್ ಆಗ್ತಾಯಿದೆ, ಬಂದು ಜಾಯ್ನ್ ಆಗಿ ನಾರ್ತ್ ಇಂಡಿಯಾದಿಂದ ಅಂತಲೂ ವೀಡಿಯೋ ಮಾಡ್ತಾಯಿದ್ದಾರೆ. ಎಲ್ಲ ಹಿಂದಿ ಮತ್ತು ಬೇರೆ ಸ್ಟೇಟವ್ರು ಬಂದು ವೀಡಿಯೋ ಮಾಡಿ ಹಾಕಿ ಅವರ ರೈಡರ್ಸ್ಗಳು ಜಾಸ್ತಿ ಆಗ್ತಾರೆ. ಬೇರೆ ಸ್ಟೇಟವ್ರು ಬಂದು ಇಲ್ಲಿ ಜಾಯ್ನ್ ಆಗ್ತಾರೆ. ನಮ್ಮ ಕನ್ನಡದವ್ರಿಗೆ ಮಾಹಿತಿ ತಿಳಿಸ್ಕೊಡೋರು ಯಾರು ಇರ್ತಾರೆ, ಈ ಥರ ಅರ್ನಿಂಗ್ಸ್ ಆಗ್ತಾಯಿದೆ, ಈ ಥರ ಅರ್ನಿಂಗ್ಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡೋರು ಯಾರು? ನಾವು ಮಾಡಿಲ್ಲ ಅಂದ್ರೂ ಕಂಪ್ನಿಯವರು ಕೂಡ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ನೋಡಿ, ಮಾರ್ಕೆಟಿಂಗ್ ಮಾಡ್ತಾಯಿದ್ದಾರೆ. ಕೆಲವೊಂದು ಆ್ಯಡ್ಗಳು ಬರ್ತಾಯಿದೆ. ನಿಮಗೆ ಯೂಟ್ಯೂಬ್ ಓಪನ್ ಮಾಡಿದ್ರೆ ಪೋರ್ಟರ್ದು 8%, ಇವಾಗ 20% ಅಲ್ಲ 8% ಕಮಿಷನಲ್ಲಿ ಮಾಡ್ಬೋದು. ಆರಾಮಾಗಿ ಅರ್ನಿಂಗ್ಸ್ ಮಾಡಿ ಅಂತ ಕನ್ನಡದಲ್ಲಿ ಕೂಡ ಆ್ಯಡ್ಗಳು ಕೊಡ್ತಾಯಿದ್ದಾರೆ. ನಾವು ಮಾಡೋದ್ರಲ್ಲಿ ಏನು ತಪ್ಪಿದೆ? ಓಕೆನಾ? ನಮ್ಮ ಕನ್ನಡ ಯೂಟ್ಯೂಬರ್ಸ್ ಕೊಡ್ತಾಯಿರೋ ಮಾಹಿತಿಯಿಂದ ಕೆಲವೊಂದು ನಮ್ಮ ಹಳ್ಳಿಯಲ್ಲಿರೋ ಹುಡುಗರಿಗೆಲ್ಲ ಒಂದು ನಂಬಿಕೆ ಬರುತ್ತೆ. ಬೆಂಗಳೂರಿಗೆ ಹೋದ್ಮೇಲೆ ಇಷ್ಟೊಂದು ದುಡಿಬೋದು, ನಾವು ಒಂದು ವೆಹಿಕಲ್ ಸಿಕ್ಕೊಂಡು ಕೆಲಸ ಮಾಡ್ಬೋದು ಪೋರ್ಟರಲ್ಲಿ, ಅಥವಾ ಬೇರೆ ಡೆಲಿವರಿ ಅಪ್ಲಿಕೇಶನ್ಗಳಲ್ಲಿ ಕೆಲಸ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಬರುತ್ತೆ. ಮತ್ತು ನಾನು ಇನ್ನೊಂದು ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ, ನೀವು ಯಾರೂ ಈಗಿನ ಪರಿಸ್ಥಿತಿಲಿ ಪೋರ್ಟರ್ಗೆ ಬಂದು ಜಾಯ್ನ್ ಆಗೋಕ್ಕೋಗ್ಬೇಡಿ. ನಿಮ್ಮ ಎಜುಕೇಷನ್ಗೆ ತಕ್ಕ ಕೆಲಸಗಳು ಸಿಕ್ಕಿಲ್ಲ ಅಂದರೆ ಕಮಿಟ್ಮೆಂಟ್ಗೋಸ್ಕರ ಟೆಂಪ್ರವರಿಯಾಗಿ ಇಕ್ಕೊಳ್ಳಿ, ಇದನ್ನು ಪರ್ಮನೆಂಟ್ ಕೆಲಸವಾಗಿ ಇಕ್ಕೋಬೇಡಿ ಅಂತಲೂ ಕೂಡ ಹೇಳಿದ್ದೀನಿ ವಿಡಿಯೋದಲ್ಲಿ. ಲಾಸ್ಟ್ ವಿಡಿಯೋ ನಾನು ಹೌ ಟು ಜಾಯಿನ್ ಪೋರ್ಟರ್ ಅಂತ ಒಂದು ವಿಡಿಯೋ ಮಾಡಿದ್ದೀನಲ್ಲ, ಅದರಲ್ಲಿ ಕೂಡ ಹೇಳಿದ್ದೀನಿ. ನೀಟಾಗಿ ಫುಲ್ಲಾಗಿ ವಿಡಿಯೋ ನೋಡಿಬಿಟ್ಟು ಕಮೆಂಟ್ ಮಾಡಿ ಮಾಡೋರಿದ್ದರೆ
ಓಕೆನಾ. ನಮ್ಮ ಕರ್ನಾಟಕದಲ್ಲಿ ಹುಡುಗರು ಬೆಳೀರಿ, ಮತ್ತು ಬೇರೆ ಸ್ಟೇಟಿಂದ ಬಂದು ನಾವು ಮಾಡಿಲ್ಲ ಅಂದ್ರೂ ಬೇರೆ ಸ್ಟೇಟಿಂದ ಬಂದು ಆರಾಮಾಗಿ ಜಾಯ್ನ್ ಆಗಿ ಮಾಡ್ತಾರೆ ಗುರು. ಇವಾಗ ನೋಡಿ ನಿಮಗೆ ಸ್ವಿಗ್ಗಿ, ಝೊಮ್ಯಾಟೊ, ಈ ಬೇರೆ ಬೇರೆ ಅಪ್ಲಿಕೇಶನ್ಗಳಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಹುಡುಗರು ಬಂದು ಜಾಯ್ನ್ ಆಗಿ ಮಾಡ್ತಾಯಿದ್ದಾರೆ. ಪೋರ್ಟರಲ್ಲೂ ಆಲ್ಮೋಸ್ಟ್ ಆಲ್ ಬಂದು ಜಾಯ್ನ್ ಆಗ್ತಾಯಿದ್ದಾರೆ. ಇವಾಗ 3 ವೀಲರ್ ಎಲೆಕ್ಟ್ರಿಕ್ ವೆಹಿಕಲ್ ಕೂಡ ಬರ್ತಾಯಿದೆ. ನೋಡಿ ನಿಮಗೆ ಗೊತ್ತಾಗುತ್ತೆ. ನಮ್ಮ ಹುಡುಗರು ಯಾರು ಜಾಯ್ನ್ ಆಗಿಲ್ಲ ಅಂದರೆ ಎಲ್ಲ ನಾರ್ತ್ ಇಂಡಿಯನ್ಸ್ನೇ ಹಾಕ್ಬಿಟ್ಟು ಅವ್ರಿಗೆ ಪರ್ಮನೆಂಟು ಒಂದು 15,000ನೋ 20,000ನೋ ಸ್ಯಾಲ್ರಿ ಕೊಟ್ಬಿಟ್ಟು, ಫಿಕ್ಸ್ಡ್ ಸ್ಯಾಲ್ರಿ ಕೊಟ್ಬಿಟ್ಟು, ಒಂದು ಚಾರ್ಜಿಂಗ್ ಪಾಯಿಂಟ್ ಕೊಟ್ಬಿಟ್ಟು, ಇಲ್ಲ ಬ್ಯಾಟ್ರಿ ರಿಮೂವ್ ಮಾಡಿ ಚೇಂಜ್ ಮಾಡೋದಂಥ ಆಪ್ಷನ್ ಕೊಟ್ಬಿಟ್ಟು ಅವ್ರ ಹತ್ರ ಕೆಲಸ ಮಾಡಿಸ್ಕೊಳ್ತಾರೆ. ಯಾರಿಗಿಲ್ಲಿ ಹೊಡೆತ ಬೀಳುತ್ತೆ ಹೇಳಿ? ನಮ್ಮ ಕರ್ನಾಟಕದಲ್ಲಿ ಇರೋರಿಗೆ, ನಮ್ಮ ನೆಲದಲ್ಲಿರೋ ಹುಡುಗರುಗಳಿಗೆ, ನಮ್ಮ ಕನ್ನಡ ಹುಡುಗರುಗಳಿಗೆ ಇದರಿಂದ ಹೊಡೆತ ಬೀಳುತ್ತೆ. ಬೇರೆಯವ್ರು ಮಾಡಲಿ ನಾವು ನೋಡೋಣ ಅಂತ ನೀವೇನಾದ್ರು ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಬೇರೆಯವ್ರು ಬಂದು ಆಟೋಮೆಟಿಕ್ ಜಾಯ್ನ್ ಆಗ್ತಾರೆ. ಮತ್ತು ಇದರಲ್ಲಿ ಆರ್ಡ್ರು ಇವಾಗ ಏನಂತದ್ದು ಬರ್ತಾಯಿಲ್ಲ ಅನ್ನೋ ಕಾರಣ ಕೂಡ ನಾನು ವೀಡಿಯೋದಲ್ಲಿ ಫುಲ್ಲಾಗಿ ಹೇಳಿದ್ದೀನಿ. ಅದನ್ನ ನೀಟಾಗಿ ವೀಡಿಯೋ ನೋಡಿ, ಗೊತ್ತಾಗುತ್ತೆ ನಿಮಗೆ ಏನಂತದ್ದು ಬರ್ತಾಯಿಲ್ಲ ಏನು ಅನ್ನೋದನ್ನ. ಓಕೆನಾ. ಅದು 20% ಕಮಿಷನ್ ಇದ್ದಾಗಲೂ, ಈ 8% ಕಮಿಷನ್ ಇದ್ದಾಗಲೂ ಆರ್ಡ್ರು ಡಿಫ್ರೆನ್ಸ್ ಏನಂತಕ್ಕಾಗಿದೆ ಅನ್ನೋದನ್ನ ಆ ವಿಡಿಯೋದಲ್ಲಿ ತುಂಬ ನೀಟಾಗಿ ಕೂಡ ಹೇಳಿದ್ದೀನಿ. ಓಕೆನಾ. ಕೆಲವೊಬ್ರಿಗೆ ಅರ್ಥ ಆಗಿದೆ, ಅರ್ಥ ಆಗಿರೋರು ಕಮೆಂಟ್ ನೀಟಾಗಿ ಕೂಡ ಮಾಡಿದ್ದಾರೆ. ಓಕೆನಾ. ಓಕೆ, ಈ ಇನ್ಫಾರ್ಮೇಷನ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಏನು ಅನ್ನೋದನ್ನ ಕಮೆಂಟ್ ಮಾಡಿ. ನನಗೆ ತಿಳಿದಂಥ ಮಾಹಿತಿನೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಷ್ಟೇ. ಯಾರು ಬಂದು ನಿಮಗೆ ಜಾಯಿನ್ ಆಗಿ ಮಾಡಲೇಬೇಕು, ಮಾಡಿ ಅಂತಲೂ ನಾನು ಫೋರ್ಸ್ಫುಲ್ಲಾಗಿ ಹೇಳ್ತಾ ಇಲ್ಲ. ಇದು ನಿಮ್ಮ ಅಗತ್ಯಗಳಿಗೆ ತಕ್ಕಂಗೆ ನೀವು ಜಾಯಿನ್ ಆಗಿ ಮಾಡಿ. ಇದನ್ನು ಪರ್ಮನೆಂಟ್ ಡೆಲಿವರಿ ಕೆಲಸಗಳನ್ನಾಗಿ ಮಾಡ್ಕೋಬೇಡಿ. ಈ ಯಾವುದೇ ಡೆಲಿವರಿ ಜಾಬ್ ಫೀಲ್ಡಲ್ಲಾಗಲಿ ನೀವು ಇದನ್ನು ಪರ್ಮನೆಂಟಾಗಿ ಇಕ್ಕೋಬೇಡಿ ಕೆಲಸನ. ಓಕೆನಾ. ನಿಮಗೆ ಟೆಂಪ್ರವರಿಯಾಗಿ ಇಟ್ಕೊಳ್ಳಿ, ಒಂದು ಆಪ್ಷನಲ್ ಆಗಿ ಇಟ್ಕೊಳ್ಳಿ. ಇದನ್ನೇ ನೀವು ಫುಲ್ ಟೈಮ್ ಕೆಲಸ ಆ ಥರ ಏನೂ ಮಾಡೋಕ್ಕೆ ಹೋಗಬೇಡಿ. ಬೇರೆ ಸ್ಕಿಲ್ ಇರುವಂಥ ಒಂದು ಕೆಲಸಗಳನ್ನ ಸೇರಿಕೊಂಡು ಅದನ್ನು ಕಲೀರಿ, ಮಾಡಿ. ಇದನ್ನು ಪಾರ್ಟ್ ಟೈಮಲ್ಲೋ, ಇಲ್ಲ ನಿಮಗೆ ಫ್ರೀ ಟೈಮ್ ಇರುವಾಗಲೋ, ಇಲ್ಲ ಸ್ಯಾಟರ್ಡೆ ಸಂಡೇ ನಿಮ್ಗೆ ರಜಾ ಇರುವಾಗಲೋ ಆ ಟೈಮ್ಗಳಲ್ಲಿ ಮಾಡ್ಕೊಳ್ಳಿ. ಫ್ರೀಯಾಗಿ ಮನೇಲಿರೋ ಬದಲು ನಿಮ್ಮ ಹತ್ರ ವೆಹಿಕಲ್ ಇದೆ, ಇಲ್ಲ ಒಂದು ಕಮಿಟ್ಮೆಂಟ್ ಇದೆ, ಯಾವುದೋ ಒಂದು EMIನೋ ಇಲ್ಲ ಲೋನೋ ಯಾವುದೋ ಇದೆ, ಅದನ್ನು ಕ್ಲಿಯರ್ ಮಾಡ್ಕೋಬೇಕು, ಬೇಗ ಕ್ಲಿಯರ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ತುಂಬ ಜನ ಮಾಡ್ತಾಯಿದ್ದಾರೆ ಆಲ್ರೆಡಿ. ನೀವು ಅದೇ ಥರ ಪಾರ್ಟ್ ಟೈಮಲ್ಲಿ ಮಾಡ್ಕೊಳ್ಳಿ. ಆ ಕಮಿಟ್ಮೆಂಟು ಕ್ಲಿಯರ್ ಆಗುತ್ತೆ, ನಿಮಗೊಂದು ಸಹಾಯ ಆಗುತ್ತೆ. ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿ ನಮ್ಮ ಕನ್ನಡ ಹುಡುಗರಿಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಮಾಡಿದ್ದು. ಇದು ಇನ್ಫಾರ್ಮೇಷನ್ ಹೇಗೆ ಅನ್ನಿಸ್ತು ಏನೋ ಅನ್ನೋದನ್ನ ಕಮೆಂಟ್ ಮಾಡಿ. ಓಕೆನಾ. ಆದಷ್ಟು ಯಾರ್ಯಾರು ಕಮೆಂಟ್ ಮಾಡ್ತೀರಾ ಅವರು, ನೀವು ಯಾರ್ಯಾರು ಕಮೆಂಟ್ ಮಾಡಿದ್ದೀರಾ ಅವರು ನೀಟಾಗಿ ವೀಡಿಯೋ ಕೇಳಿಸ್ಕೊಳ್ಳಿ, ಯಾವ ಥರ ಏನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆನಾ. ಓಕೆ, ಈ ಆರ್ಡ್ರು ಇನ್ನೊಂದು 12 ಕಿಲೋಮೀಟ್ರ್ ಇದೆ. 12 ಕಿಲೋಮೀಟ್ರ್ ಡ್ರಾಪ್ ಮಾಡಾದ್ಮೇಲೆ ಸಿಗ್ತೀನಿ ನಿಮಗೆ. ಎಷ್ಟು ಕೊಟ್ಟಿದ್ದಾರೆ ಇದಕ್ಕೆ ಶಿವಾಜಿನಗರಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮತ್ತು ಇವತ್ತಿನ ಪೋರ್ಟರ್ ಅರ್ನಿಂಗ್ ಸಂಡೇ ಮಾಡಿದ್ರೆ ನಿಮಗೆ ಪೋರ್ಟರಲ್ಲಿ ಯಾವ ಥರ ಅರ್ನಿಂಗ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಇರುತ್ತೆ ನಿಮಗೆ. ಸಂಡೇ ಮಾಡ್ಬೋದಾ ಮಾಡಬಾರ್ದಾ ಅನ್ನೋ ಒಂದು ನಿಮಗೆ ಒಂದು ಮಾಹಿತಿ ಸಿಗುತ್ತೆ. ಓಕೆನಾ. ಈ ಆರ್ಡ್ರು ಡ್ರಾಪ್ ಮಾಡಾದ್ಮೇಲೆ ನಿಮಗೆ ಸಿಗ್ತೀನಿ.